ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಅಗ್ಲಿ ಸ್ಟೋರಿ ಇದು ರೀಸೆಂಟ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತ ಒಂದು ಸಿನಿಮಾ ಸ್ಟಾರಿಂಗ್ ಶ್ರೀನಂದು ಅಂಡ್ ಅವಿಕಾ ಗೌರ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಕಾರ್ತಿಕ್ ಮತ್ತು ನೇಹಾ ಇಬ್ರು ಗಂಡ ಹೆಂಡತಿ ಆಗಿರ್ತಾರೆ. ನೇಹಾಗೆ ಗೌತಮ್ ಜೊತೆ ಚೈಲ್ಡ್ಹುಡ್ ಇಂದನೂ ಒಂದು ಲವ್ ಸ್ಟೋರಿ ಇರುತ್ತೆ. ಆದ್ರಿಂದ ಕಾರ್ತಿಕ್ ಜೊತೆ ಅವಳದು ಬಲವಂತದ ಮದುವೆ ಆಗಿರುತ್ತೆ. ಕಾರ್ತಿಕ್ ಒಂದು ಟೈಪ್ ಸೈಕೋ ಕ್ಯಾರೆಕ್ಟರ್ ಆಗಿರ್ತಾನೆ. ಇನ್ನು ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ತರ್ಕಾ ಫಿಲ್ಮ್ ಅಲ್ಲಿ ದೇವರಾಜ್ ಕ್ಯಾರೆಕ್ಟರ್ ನೆನಪಾಯ್ತು ನನಗೆ. ನೇಹಾಳ ಲೈಫ್ ಮದುವೆ ಆದ್ಮೇಲೆ ಅವಳ ಸೈಕೋ ಗಂಡನಿಂದಾಗಿ ಡೈಲಿ ನರಕ ಆಗಿರುತ್ತೆ. ನೇಹಾಳ ಮದುವೆ ಅವಳ ಚೈಲ್ಡ್ಹುಡ್ ಲವ್ ಗೌತಮ್ ಜೊತೆ ಆಗ್ದೇನೆ ಈ ಒಂದು ಟ್ರ್ಯಾಪ್ ಗೆ ಬಿದ್ದಿದ್ದಾದ್ರೂ ಹೇಗೆ, ಇವಾಗ ನೇಹಾಳಿಗೆ ಈ ಒಂದು ನರಕದಿಂದ ಆಚೆ ಬರಕ್ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಶ್ರೀನಂದು ಆಸ್ ಕಾರ್ತಿಕ್ ಫಿಲ್ಮ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಅವರ ಪರ್ಫಾರ್ಮೆನ್ಸ್ ಈ ಫಿಲ್ಮ್ ಗೆ ಮೇಜರ್ ಹೈಲೈಟ್. ಅವಿಕಾ ಗೌರ್ ಆಸ್ ನೇಹಾ ಈ ಫಿಲ್ಮ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಎಮೋಷನಲ್ ಸೀನ್ಸ್ ಅಲ್ಲಿ ಅವರ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಇನ್ನು ಮಿಕ್ಕ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ಮೇಲೆ ಏನು ಸಹ ವರ್ಕ್ ಮಾಡ್ದಂಗೆ ಕಾಣ್ತಾ ಇಲ್ಲ. ಕಂಪ್ಲೀಟ್ಲಿ ಕ್ಯಾರೆಕ್ಟರ್ಸ್ ಮತ್ತೆ ಸ್ಕ್ರೀನ್ ಪ್ಲೇ ಮೇಲೆ ಡಿಪೆಂಡ್ ಆಗಿರೋ ತರ ಇದೆ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲ್ಮ್ ಸ್ಟೋರಿ ಮುಂದಕ್ಕೆ ಹೋಗೋದಿಲ್ಲ. ಶ್ರೀನಂದು ಮತ್ತೆ ಅವಿಕಾ ಆಕ್ಟಿಂಗ್, ಆ ಒಂದು ಸೈಕೋ ಕ್ಯಾರೆಕ್ಟರ್ ಅಲ್ಲಲ್ಲಿ ಒಂದು ಸ್ವಲ್ಪ ನಗು ತರಿಸೋದೊಂದು ಬಿಟ್ರೆ, ಸ್ಟೋರಿ ವೈಸ್ ಫಸ್ಟ್ ಹಾಫ್ ಡಿಸಪಾಯಿಂಟಿಂಗ್ ಅಂತಾನೆ ಹೇಳ್ಬೋದು. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಆದ್ರೂ ಸ್ಟೋರಿಯಲ್ಲಿ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಡ್ ಮಾಡಿ ಇಂಟ್ರೆಸ್ಟಿಂಗ್ ಆಗಿ ಮಾಡಿರ್ಬೋದಾ ಅಂತ ನಾನು ಅನ್ಕೊಂಡ್ರೆ, ಅಲ್ಲೂ ಕೂಡ ಶ್ರೀನಂದು ಮತ್ತೆ ಅವಿಕಾ ಇವರಿಬ್ರು ಆಕ್ಟಿಂಗ್ ಮೇಜರ್ ಹೈಲೈಟ್. ಸ್ಟೋರಿ ವೈಸ್ ಮುಂದಕ್ಕೆ ಹೋಗಲ್ಲ. ಫಿಲಮ್ ಸ್ಟಾರ್ಟಿಂಗ್ ಇಂದ ಆಲ್ಮೋಸ್ಟ್ ಎಂಡಿಂಗ್ ವರ್ಗೂ ಟೈಮ್ ವೇಸ್ಟ್ ಮಾಡಿ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅಂದಂಗೆ ಲಾಸ್ಟ್ 20 ಮಿನಿಟ್ಸ್ ಇದೆ ಅನ್ನೋವಾಗ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಅದು ಸಹ ವರ್ಕ್ ಆಗಿಲ್ಲ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಸಾಂಗ್ಸ್ ನನಗೆ ಇಂಪ್ರೆಸಿವ್ ಅಂತ ಅನಿಸ್ತು. ಪರ್ಫಾರ್ಮೆನ್ಸ್ ವೈಸ್ ಫಿಲಮ್ ಅಲ್ಲಿ ಎಲ್ಲ ಚೆನ್ನಾಗಿ ಬಂದಿದ್ರು, ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇನ ಈ ಫಿಲಮ್ ಗೆ ಮೇಜರ್ ಲೆಟ್ ಡೌನ್ ಆಗಿದೆ. ಓವರ್ ಆಲ್ ಆಗಿ ನನಗೆ ಒಂದು ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 2.25 ಔಟ್ ಆಫ್ 5. ಇದಿಷ್ಟು ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.